ನೀನು ನಿನ್ನ ಜೀವ ಸ್ವಭಾವಕ್ಕೆ ಅನುಗುಣವಾಗಿ ಜ್ಞಾನಕ್ಕೆ ಪೂರಕವಾದ ನಿಯತ ಕರ್ಮವನ್ನು ಮಾಡು. ನಿನ್ನ ಜೀವ ಸ್ವಭಾವ ಇರೋದೇ ಅನ್ಯಾಯದ ವಿರುದ್ಧ ಹೋರಾಡಿ ದೇಶದ ಪ್ರಜೆಗಳ ರಕ್ಷಣೆ ಮಾಡುವ ಕ್ಷತ್ರಿಯ ಸ್ವಭಾವ. ಅದನ್ನು ಬಿಟ್ಟು ದೇಶದಲ್ಲಿ ಅನ್ಯಾಯ ತಾಂಡವವಾಡುತ್ತಿರುವಾಗ ಜ್ಞಾನವೇ ಮಿಗಿಲೆಂದು ತಪಸ್ಸನ್ನು ಆಚರಿಸಿದರೆ ಅದು ನಿಜವಾದ ಯೋಗವೆನಿಸೋದಿಲ್ಲ. ನೀನು ಎಂದೂ ನಿಷ್ಕ್ರಿಯನಾಗಬೇಡ. ನಿನ್ನ ಕರ್ಮವನ್ನು ನೀನು ಮಾಡು. ಅದರಿಂದ ಏನು ಸಿಗುತ್ತೋ ಅದನ್ನು ಅನುಭವಿಸು. ಸತ್ತರೆ ವೀರಸ್ವರ್ಗ, ಗೆದ್ದರೆ ರಾಜ್ಯಭಾರ. ಆದರೆ ಮಾಡುವ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಲಿ. ಭಗವಂತನ ಎಚ್ಚರಿಕೆ ಯಾವಾಗಲೂ ಇರಲಿ. ಭಗವಂತ ಈ ಕರ್ಮವನ್ನು ನನ್ನ ಕೈಯಿಂದ ಮಾಡಿಸ್ತಿದ್ದಾನೆ, ಅದು ಅವನಿಗೆ ಅರ್ಪಿತ ಎನ್ನುವ ಭಾವನೆಯಿಂದ ನಿನ್ನ ಕರ್ಮವನ್ನು ಮಾಡುವಂತನೇ ಶ್ರೀಕೃಷ್ಣ. ಹರಿಯ ಚರಣದ ಅರಿವು ತಪ್ಪದಿರಲಿ. ಹರಿಯೇ ದೈವೋತ್ತಮ, ಹರಿಯೇ ಗುರು, ಹರಿಯೊಬ್ಬನೇ ಜಗದ ತಂದೆ ತಾಯಿ.